ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಇಲ್ಲಿ ಒಂದು ವಿಷ್ಣುವಿನ ಕೀರ್ತನೆ ಹೇಳಿದ್ದಾರೆ. ವಿಷ್ಣುಂ ಲೋಕವನ್ನು ವ್ಯಾಪನೆ ಮಾಡಿರ್ತಕ್ಕಂಥವನು, ಜಿಷ್ಣುಂ ಎಲ್ಲವನ್ನು ಗೆದ್ದಿರ್ತಕ್ಕಂಥವನು, ಮಹಾವಿಷ್ಣುಂ ಬರೀ ಈ ಲೋಕ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಲೋಕ ಅಂತಲ್ಲ, ಬ್ರಹ್ಮಾಂಡವನ್ನೆಲ್ಲ ವ್ಯಾಪನೆ ಮಾಡಿರ್ತಕ್ಕಂಥವನು ಮಹಾವಿಷ್ಣುಂ. ಪ್ರಭವಿಷ್ಣುಂ ಈ ಲೋಕವನ್ನು ಬೆಳಗುತ್ತಾ ಇರತಕ್ಕಂಥವನು ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ. ಈ ಲೋಕಗಳಿಗೆಲ್ಲ ಒಡೆಯನೂ ಆಗಿರ್ತಕ್ಕಂಥವನು ವಿಷ್ಣುವೇ ಆಗಿದ್ದಾನೆ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ. ಈ ಲೋಕಕ್ಕೆ ಯಾವಾಗ ಕಂಟಕಪ್ರಾಯವಾದ ರಾಕ್ಷಸರು ಹುಟ್ಟುಕೊಂಡಿದ್ದಾರೆ ಆ ರಾಕ್ಷಸರನ್ನ ದಮನ ಮಾಡಿರ್ತಕ್ಕಂಥವನು. ಈ ಮನಸ್ಸಿನಲ್ಲಿ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಅಂತ ಏನು ರಾಕ್ಷಸರಿದ್ದಾರೆ ಆ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥವ್ರು. ಬರ್ತಾ ಇರ್ತಕ್ಕಂಥ ರೋಗ ಬಾಧೆಗಳಿರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಈ ಬಾಧೆಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನು, ಇವ್ರನ್ನೆಲ್ಲ ಸಂಹಾರ ಮಾಡ್ತಕ್ಕಂಥವನು, ಎಲ್ಲ ರೀತಿಯ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥವನು ಇವನೇ. ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಹೀಗಿರೋದ್ರಿಂದ ಅವನೇನು ಪುರುಷನು ಉತ್ತಮನು, ಪುರುಷರಲ್ಲಿ ಉತ್ತಮನು ಆಗಿರ್ತಕ್ಕಂಥ ಪುರುಷೋತ್ತಮನಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾ ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ. ಇನ್ನು ಇಲ್ಲಿಂದ ನಾವು ವಿಷ್ಣುವಿನ ದಿವ್ಯವಾಗಿರ್ತಕ್ಕಂಥ 1000 ಹೆಸರುಗಳನ್ನು ನೋಡ್ತೀವಿ. 1000 ಅಂದರೆ 1000, 1 ಪಕ್ಕದಲ್ಲಿ 3 ಸೊನ್ನೆ ಅಂತ ದಯವಿಟ್ಟು ಭಾವಿಸ್ಬೇಡಿ. 1ರ ಪಕ್ಕ ಅನಂತವಾಗಿ ಸೊನ್ನೆಗಳನ್ನು ಹಾಕ್ಕೊಳ್ತಾ ಹೋಗಿ ಆ ರೀತಿ ದಿವ್ಯವಾದ ಸಹಸ್ರನಾಮವನ್ನು ಹೇಳ್ಕೊಳ್ಳೋಣ. ಇನ್ನೊಮ್ಮೆ ಶ್ಲೋಕವನ್ನು ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ.